ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಾನೀಗ ಬ್ಲಾಸ್ಟ್ ಮಾಡಬೇಕು. ದಿ ರಾಮೇಶ್ವರಂ ಕೆಫೆ ಬಾಂಬರ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಆತನ ಅಂದ್ರೆ ಶಂಕಿತ ಯಾರಿದ್ದಾನೆ ಆತನ ಹಿಸ್ಟ್ರಿ ಚೆಕ್ ಮಾಡಿದ್ರೆ ಬೆಚ್ಚಿ ಬೀಳಿಸುತ್ತೆ ಈ ಪ್ರಕರಣ. ಬರ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಗದೊಂದು ಬ್ರೇಕಿಂಗ್ ನ್ಯೂಸ್. ದಿ ರಾಮೇಶ್ವರಂ ಕೆಫೆ ಬಾಂಬರ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬ್ರೇಕಿಂಗ್ ನ್ಯೂಸ್. ರಾಮೇಶ್ವರಂ ಕೆಫೆ ಬಾಂಬರ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಏನಪ್ಪಾ ಅಂದ್ರೆ ಆತನ ಹಿಸ್ಟ್ರಿ. ಅದೊಂದು ಉಗ್ರ ಸಂಘಟನೆ ಜೊತೆ ಆ ಬಾಂಬರ್ಗೆ ನಂಟಿದೆಯಂತೆ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ NIA ತನಿಖೆ ಸಂದರ್ಭದಲ್ಲಿ ಬಯಲಾಗಿದೆ ಒಂದು ಸ್ಫೋಟಕ ಮಾಹಿತಿ. ಹಲವಾರು ಜಾಡುಗಳನ್ನ ಹಿಡಿದಿದ್ದಾರೆ. ಆ ಮೂಲಕ ಒಂದು ಬಲವಾದ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ನೆರೆಯ ರಾಜ್ಯದಲ್ಲಿ 5 ಜನರನ್ನ NIA ವಶಕ್ಕೆ ಪಡೆದಿದ್ದಾರೆ. ಒಂದಷ್ಟು ಡ್ರಿಲ್ ಮಾಡಿದ್ರೆ ಎಂಕ್ವೈರಿ ಆದರೆ ಮತ್ತಷ್ಟು ಮಾಹಿತಿಗಳು ಹೊರಗೆ ಖಂಡಿತವಾಗ್ಲೂ ಬರುತ್ತೆ. ಹಾಗಾದ್ರೆ ಆ ಸ್ಫೋಟಕ ಮಾಹಿತಿ ಏನು? ಬರ್ತಾ ಇದೆ ಮುಂದುವರೆದಂತಹ ಬ್ರೇಕಿಂಗ್ ನ್ಯೂಸ್. ಕೆಫೆ ಬ್ಲಾಸ್ಟ್ ಮಾಡಿದಂತಹ ಬಾಂಬರ್ ಬಗ್ಗೆ ಸ್ಫೋಟಕ ಮಾಹಿತಿ ಲಭ್ಯ ಆಗಿದೆ NIAಗೆ. ಬ್ಲಾಸ್ಟ್ ಆರೋಪಿ ಇಸ್ಲಾಮಿಕ್ ಸ್ಟೇಟ್ನ ಉಗ್ರ ಅನ್ನೋದು ಸಾಬೀತಾಗ್ತಾ ಇದೆಯಂತೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಬ್ಲಾಸ್ಟ್ ಆರೋಪಿ ಇಸ್ಲಾಮಿಕ್ ಸ್ಟೇಟ್ನ ಉಗ್ರ ಅನ್ನೋದು ಸಾಬೀತಾಗ್ತಾ ಇದೆಯಂತೆ. ಐಸಿಸ್ ಜೊತೆ ಕೆಫೆ ಬಾಂಬರ್ ನಂಟು ಹೊಂದಿರೋದ್ರ ಬಗ್ಗೆ ಹಲವಾರು ಸಾಕ್ಷ್ಯಗಳು ಸಿಗ್ತಾ ಇದೆ. ಈ ಹಿಂದೆಯೂ ಕೂಡ ಇದೇ ರೀತಿಯಾಗಿ ಪರ್ಫೆಕ್ಟ್ ಕ್ರೈಮ್ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಆರೋಪಿಗಳ ಕೃತ್ಯದ ಮಾಹಿತಿಗಳ ಮೂಲಕ ಉಗ್ರ ನಂಟು ಸಾಬೀತಾಗ್ತಾ ಇದೆ. ಎಲ್ಲ ಕಂಪ್ಯಾರಿಸನ್ ಸ್ಟಡಿ ಮಾಡ್ತಿದ್ದಾರೆ. ಶಂಕಿತ ಇಸ್ಲಾಮಿಕ್ ಸ್ಟೇಟ್ ಆಫ್ ಕೊರೋಜಾನನ ಕಾರ್ಯಕರ್ತ. ಈಗಾಗಲೇ ಬಾಂಬರ್ನ ನಡವಳಿಕೆ NIA ಇಂದ ಅನಲೈಸ್ ಮಾಡ್ತಿದ್ದಾರೆ. ಇಸ್ಲಾಮಿಕ್ ಸ್ಟೇಟ್ ಟ್ರೈನ್ಡ್ ಉಗ್ರ ಇವನು ಅಂತ NIA ಈಗ ಮನವರಿಕೆ ಮಾಡಿಕೊಂಡಿದ್ದಾರೆ. ಶಂಕೆ ಮೇಲೆ ಚೆನ್ನೈನಲ್ಲಿ 5 ಜನರನ್ನ ವಶಕ್ಕೆ ಪಡಿಸಿದ್ದಾರೆ ಪೊಲೀಸರು. ಅದರ ಸೂಪರ್ ಎಕ್ಸ್ಕ್ಲೂಸಿವ್ ಮಾಹಿತಿ ಮತ್ತು ದೃಶ್ಯಗಳನ್ನ ನಿರಂತರವಾಗಿ ಫಾಲೋ ಅಪ್ ಮಾಡ್ತಾನೆ ಇದ್ದೀವಿ. ವಿಸ್ತಾರ ನ್ಯೂಸ್ ಅದನ್ನ ಕಂಟಿನ್ಯೂಸ್ ಆಗಿ ನಿಮಗೆ ತೋರಿಸ್ತಾನೆ ಇದ್ದೀವಿ. ವಶಕ್ಕೆ ಪಡೆದಿದ್ದಾರೆ ಪೊಲೀಸರು 5 ಜನರನ್ನ. ಹಾಗಾಗಿ ಅದರ ಅನ್ವಯ ಐಸಿಸ್ ನಂಟು ಬಹಿರಂಗ ಆಗ್ತಾ ಇದೆ. ಎಸ್ಕೇಪ್ ಆಗಿರೋ ಬಾಂಬರ್ನ ಬೆನ್ನತ್ತಿದೆ ತನಿಖಾ ತಂಡದವರು. ಈಗೇನಪ್ಪಾ ಅಂದ್ರೆ ಆ ಬಾಂಬರ್ ಯಾರು, ಎಲ್ಲಿ ಅಡಗಿ ಕುಳಿತಿದ್ದಾನೆ, ಅಲ್ಲೆಲ್ಲ ಬಳ್ಳಾರಿಗೆ ಹೋಗಿ ಅಲ್ಲೇ ಹಾಲ್ಟ್ ಆದ್ನ, ಯಾರನ್ನೋ ಭೇಟಿ ಮಾಡಿ ಅವನು ಬೇರೆ ರಾಜ್ಯಕ್ಕೆ ತಿರುಗಿದ್ದಾನ, ಅಥವಾ ವಾಪಸ್ ಮಂಗಳೂರು ಕರಾವಳಿ ಭಾಗದಲ್ಲಿ ಭಟ್ಕಳಕ್ಕೆ ಬಂದಿದ್ದಾನ, ಅದೆಲ್ಲ ಅದೇ ಬೆಲ್ಟಲ್ಲಿ ತುಂಬಾ ಜನ ಸಿಕ್ಕಾಕೊಂಡಿದ್ದಾರೆ. ಹಾಗಾದ್ರೆ ಆತನ ಕಂಡು ಹಿಡಿಯೋದು ಹೇಗೆ? ಅಫ್ಕೋರ್ಸ್ ಸಾರ್ವಜನಿಕರಿಗೂ ಕೂಡ ಒಂದು ಬಹುಮಾನ ಅನೌನ್ಸ್ ಮಾಡಿದ್ದಾರೆ. ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಬಾಂಬರ್ನ ಸುಳಿವು ಕೊಟ್ರೆ 10 ಲಕ್ಷ ಬಹುಮಾನ ಘೋಷಣೆ ಆಗಿದೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 3. ಅನೌನ್ಸ್ ಮಾಡಿದ್ರು ಆ ಬಾಂಬರ್ ಬಗ್ಗೆ ಮಾಹಿತಿ ಕೊಟ್ರೆ 10 ಲಕ್ಷ ಬಹುಮಾನವನ್ನ ಕೊಡ್ತೀವಿ ಅಂತ. ಹೀಗಾಗಿ ಅದನ್ನ ಹೇಳಿದ್ದು 100 ಗಟ್ಟಲೆ ಜನ ಕರೆ ಮಾಡ್ತಿದ್ದಾರೆ. ನಾವು ಬಾಂಬರ್ ನೋಡಿದೀವಿ. ಅಫ್ಕೋರ್ಸ್ ಒಂದ್ ಕಡೆ ಬಳ್ಳಾರಿ, ತುಮಕೂರು, ಮಂಗಳೂರು, ಭಟ್ಕಳ, ಚೆನ್ನೈ, ನೆರೆಯ ಆಂಧ್ರ, ತೆಲಂಗಾಣ ಎಲ್ಲಾ ಕಡೆ ಹುಡುಕ್ತಾ ಇದ್ದಾರೆ ನಿಜ, ಜಾಡ್ ಹಿಡಿತಿದ್ದಾರೆ ನಿಜ. ಆದ್ರೆ ಯಾವಾಗ 10 ಲಕ್ಷ ರೂಪಾಯಿ ಬಹುಮಾನ ಅನೌನ್ಸ್ ಮಾಡಿದ್ರು ಪ್ರತಿ ಕ್ಷಣಕ್ಕೆ 100 ಗಟ್ಟಲೆ ಕಾಲ್ಸ್ ಬರ್ತಾ ಇದೆಯಂತೆ. ಆ ನಂಬರ್ಗಳಿಗೆ ಕಂಟ್ರೋಲ್ ರೂಮ್ಗೆ ಕರೆ ಮಾಡ್ತಿದ್ದಾರೆ ಜನ. ಸರ್ ಬಸವನಗುಡಿಯಿಂದ, ಸರ್ ಮಾರತಹಳ್ಳಿಯಿಂದ, ಸರ್ KR ಪುರಂನಿಂದ, ಸರ್ ನಾವು ನೋಡಿದೀವಿ ಅಂತ ಈ ಥರದೆಲ್ಲ ಹೇಳಿಕೆಗಳನ್ನು ಕೊಡ್ತಾನೆ ಇದ್ದಾರಂತೆ. ಜನರ ಹೇಳಿಕೆಗಳಿಂದ ಯಾವುದೇ ಸ್ಪಷ್ಟತೆ ಸಿಗ್ತಿಲ್ಲ ಪೊಲೀಸರಿಗೆ. ಕರೆ ಮಾಡಿದವರ ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು. ಉದಾಸೀನ ಮಾಡಿದೆ ಅಂದ್ರೆ ಇವ್ರು ಯಾರ ಮಾಡ್ತಾರೆ ಬೇಡ ಅಂತ ಯಾರು ಕೂಡ ನೆಗ್ಲೆಕ್ಟ್ ಮಾಡುವ ಸಿಚುವೇಶನ್ನೂ ಅಲ್ಲ ಅದು. ಹಾಗಾಗಿ ಖಾಕಿ ಪಡೆ ಕಂಟಿನ್ಯೂಸ್ ಆಗಿ ಟ್ರ್ಯಾಕ್ ಹಿಡ್ತಿದ್ದಾರೆ. ಬಾಂಬರ್ಗೋಸ್ಕರ ಒಂದ್ ಕಡೆ CCB, ಇನ್ನೊಂದು ಕಡೆ NIA ಜಂಟಿಯಾಗಿ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋಕೆ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಇಂದ ಲೈವ್ ಜಾಯಿನ್ ಆಗ್ತಿದ್ದಾರೆ. ಲೆಟ್ಸ್ ಗೋ ಲೈವ್. ಐ ಥಿಂಕ್ ನನಗೆ ಗೊತ್ತಿರೋ ಹಾಗೆ ಅಭಿಷೇಕ್ ಜಯಶಂಕರ್ ಹೇಗೆ NIA CCB ಅವರು ಹಿಂದೆ ಬಿದ್ದಿದ್ದಾರೋ ಮಾಹಿತಿ ಸಂಗ್ರಹ ಮಾಡೋದಕ್ಕೆ ನನ್ನ ಸಹೋದ್ಯೋಗಿಯು ಕೂಡ ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಅಲ್ಲಿ ಇದ್ದೇ ಇದ್ದಾರೆ. ಅಭಿ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಒಂದ್ ಕಡೆ ತನಿಖಾ ಸಂಸ್ಥೆಗಳು ಕಂಟಿನ್ಯೂಸ್ ಆಗಿ ಎಲ್ಲವನ್ನೂ ಕೂಡ ಇಂಚಿಂಚು ಪರಿಶೀಲನೆ ಮಾಡಿ ಇನ್ ಡೆಪ್ತ್ ಅನಾಲಿಸಿಸ್ ಮಾಡಿ ಹಿಂದೆ ಬಿದ್ದಿದ್ದಾರೆ. ಹುಡುಕ್ತಾರೆ ಇವತ್ತಲ್ಲ ನಾಳೆ, ಅದೊಂದು ಕಡೆ. ಮತ್ತೊಂದು ಕಡೆ
10 ಲಕ್ಷ ಬಹುಮಾನ. ಸಾರ್ವಜನಿಕರಿಗೆ ಎಲ್ಲೇ ಈ ತರಹದ ನಡವಳಿಕೆಯ ಬಗ್ಗೆ ಈ ಥರದ್ದು ಯಾರೋ ಕಾಣ್ತಾ ಇದ್ದಾರೆ ಅಂದರೆ ಮಾಹಿತಿ ಕೊಡ್ಬೋದು, 10 ಲಕ್ಷ ಬಹುಮಾನ. ಈ ಕಂಟ್ರೋಲ್ ರೂಮ್ಗೆ ಯಾವ ಥರದ ಕರೆ ಬರ್ತಾ ಇದೆ, ಹೇಗೆ ಪೊಲೀಸರು ಟ್ರ್ಯಾಕ್ ಮಾಡ್ತಾರೆ, ಬಿಕಾಸ್ 100 ಕರೆ ಬರ್ತಿದೆ ಅಂತ ಕೇಳ್ಪಟ್ಟಿದ್ದೀವಿ. ಏನಂತ ಹೇಳಿ ಜನ ಫೋನ್ ಮಾಡ್ತಾರೆ, ಹೆಂಗೆ ಟ್ರ್ಯಾಕ್ ಮಾಡ್ತಾರೆ? ಎಸ್ ಹರೀಶ್, ಈಗಾಗಲೇ ಏನು ಸಾಕಷ್ಟು ಜನ ಈಗಾಗಲೇ ಏನು CCTVಯಲ್ಲಿ ಪ್ರಸಾರ ಆದ ಬಳಿಕ, ಅದು ವೈರಲ್ ಆದ ಬಳಿಕ ಇದೇ ರೀತಿಯಾದಂತಹ ವ್ಯಕ್ತಿ ನಾವು ಇಂಥ ಕಡೆ ನೋಡಿದ್ದೀವಿ ಅಂತ ಹೇಳಿ ಕಂಟ್ರೋಲ್ ರೂಮ್ಗೆ ಕರೆಯನ್ನು ಕೂಡ ಮಾಡ್ತಾರೆ. ಆದರೆ ಅದೆಲ್ಲವೂ ಕೂಡ ಅಥೆಂಟಿಕ್ ಆಗಿ ಇರುವಂತಹ ಮಾಹಿತಿಗಳ ಸಾಧ್ಯವಾಗೋದಿಲ್ಲ. ಯಾಕಂದರೆ ಪೊಲೀಸರಿಗೆ ಕೂಡ ಇನ್ನು ಕ್ಲಿಯರ್ ಆದಂತಹ ಒಂದು ಪಿಕ್ಚರ್ಗಳು ಸಿಗೋದಿಲ್ಲ. ಒಂದು ಪೋರ್ಷನ್ ಅನ್ನ ನೋಡಿ ಇಂತಹ ವ್ಯಕ್ತಿ ನಾವು ನೋಡಿದ್ದೀವಿ ಅಂತ ಹೇಳಿದ್ರೆ ಅದನ್ನ ನೆಗ್ಲೆಕ್ಟ್ ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ, ಅದೇ ರೀತಿಯಾಗಿ ಅವರನ್ನ ಬಿಡೋದಕ್ಕೂ ಸಾಧ್ಯವಾಗೋದಿಲ್ಲ. ಅಂದ್ರೆ ಸುಮ್ಮನೆ ಫೋನ್ ಮಾಡಿ ಹೇಳ್ಬೋದಾ, ಅಥವಾ ವ್ಯಕ್ತಿಯನ್ನ ಫೋಟೋ ತೆಗೆದು ಅಥವಾ ವಿಡಿಯೋ ತೆಗೆದು ವಾಟ್ಸ್ಆಪ್ ಸಂದೇಶ ಆ ಥರದ್ದೇನ ಕಳಿಸ್ಕೊಡ್ಬೋದಾ? ಎನಿ ಆ ಥರದ್ದೆಲ್ಲ ಆಪ್ಷನ್ಸ್ಗಳಿವೆಯಾ? ಈಗಾಗಲೇ ಏನು ನಗರ ಪೊಲೀಸ್ ಆಯುಕ್ತರ ನಂಬರ್ ಕೂಡ ಈಗಾಗಲೇ ಹಲವು ಕಡೆ ಡಿಸ್ಪ್ಲೇ ಆಗಿದೆ. ಈ ನಂಬರ್ಗೂ ಕೂಡ ಅವರು ಒಂದು ಫೋಟೋಗಳನ್ನು ತೆಗೆದುಕೊಂಡು, ಅಂದರೆ ಈ ರೀತಿಯಾದಂತಹ ವ್ಯಕ್ತಿ ನಾನು ನೋಡಿದ್ದೀನಿ ಅಂತ ಹೇಳಿ ಆ ವಾಟ್ಸಪ್ಗೆ ಒಂದು ಫೋಟೋವನ್ನು ಕಳಿಸುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ಮತ್ತು ಅವರು ಕಳಿಸ್ಬೋದಾಗಿದೆ. ಈ ರೀತಿಯಾದಂತಹ ಒಂದು ಆಪ್ಷನ್ಗಳು ಕೂಡ ಇದೆ. ಅಕಸ್ಮಾತ್ ಇಲ್ಲ ನಾವು ನೋಡಿದ್ದೀವಿ ಅಂತ ಹೇಳಿ ಏನಾದರೂ ಇದು ಮಾಡಿದಂತಹ ಸಂದರ್ಭದಲ್ಲಿ ಅವರನ್ನು ಕರೆಸಿ ಯಾವ ರೀತಿ ಅವರ ರೂಪುರೇಷೆ ಯಾವ ರೀತಿ ಇತ್ತು ಅದೆಲ್ಲದರ ಒಂದು ಡೀಟೇಲ್ಗಳನ್ನು ಕಲೆ ಹಾಕುವಂತಹ ಕೆಲಸಗಳನ್ನು ಪೊಲೀಸರು ಕೂಡ ಮಾಡ್ತಾ ಇರುವಂಥದ್ದು. ಹೀಗಾಗಿ ಸದ್ಯ ಇದೆಲ್ಲವೂ ಕೂಡ ಅಂದರೆ ಒಂದಷ್ಟು ಅವೇರ್ನೆಸ್ ಮೂಡಿದೆ ಅಂತಲೇ ಹೇಳ್ಬೋದಾಗಿದೆ. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಬರುತ್ತಿರುವಂತಹ ಒಂದು ಕರೆಗಳೇನಿದೆ ಅದೆಲ್ಲವನ್ನು ಕೂಡ ಒಂದು ನೆಗ್ಲೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲರನ್ನು ಕೂಡ ಅದಕ್ಕೆ ಆದಂತಹ ಒಂದು ಸಪರೇಟ್ ಆದಂತಹ ಒಂದು ಟೀಮನ್ನು ಕೂಡ ಇಟ್ಟು ಅದಕ್ಕೆ ಬೇಕಾದಂತಹ ಒಂದು ಪ್ರೋಸೆಸ್ ಏನಿದೆ ಅದೆಲ್ಲವೂ ಕೂಡ ಮುಂದುವರಿತಾ ಇದೆ. ಥ್ಯಾಂಕ್ ಯು ಸೊ ಮಚ್ ಅಭಿ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಏನೋ ಫೋನ್ ನಂಬರ್ ಕೊಟ್ಟಿದ್ದಾರೆ ನಿಜ, ಬಟ್ ಸುಮ್ಮನೆ ಫೋನ್ ಮಾಡಬೇಡಿ. ತತ್ಕ್ಷಣಕ್ಕೆ ಇಲ್ಲಾರ ಕಾಣ್ತಿದೆ ಸರ್ ಅಂತ ಎಲ್ಲೋ ಬಲವಾದಲ್ಲಿ ಆತನ ಅನುಮಾನಗಳು ಬರೋ ಥರ ಏನಾದ್ರು ಇದ್ದರೆ ಅವಾಗ ನೆಗ್ಲೆಕ್ಟ್ ಮಾಡಬೇಡಿ. ಆ ಥರದ್ದು ಏನೇ ಇದ್ರೂ ಕೂಡ ಇಮಿಡಿಯೇಟಾಗಿ ಕಾಲ್ ಮಾಡಿ ಅಥವಾ ಫೋಟೋ ವಿಡಿಯೋ ಇದ್ರೆ ಕಳಿಸ್ಕೊಡಿ, ಒಂದಷ್ಟು ಸಹಾಯ ಆಗಲಿ. ಬಿಕಾಸ್ ಸಾರ್ವಜನಿಕರಾಗಿ ನಮ್ಮೆಲ್ಲರ ಕರ್ತವ್ಯವೂ ಹೌದು, ರೆಸ್ಪಾನ್ಸಿಬಿಲಿಟಿ ಕೂಡ ಇದ್ದೇ ಇರುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.